ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನದಲ್ಲಿ ನಾನು ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾನು ಒಬ್ಬಟ್ಟು ಸಾಂಬಾರಿಗೆ ಕಾಯನ್ನು ಬಳಸೋದಿಲ್ಲ, ಕಾಯನ್ನು ಬಳಸದೆ ಹಾಗೆ ಹೇಗೆ ರುಚಿಕರವಾಗಿ ಒಬ್ಬಟ್ಟು ಸಾಂಬಾರನ್ನ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ. ತೊಗರಿಬೇಳೆ, ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು, ಎಣ್ಣೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿದ್ರಲ್ಲ ಏನೇನು ಸಾಮಗ್ರಿಗಳು ಬೇಕಂತ. ಇವಾಗ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 2.5 ಕಪ್ಪಷ್ಟು ಬೇಳೆಯನ್ನು ತಗೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಳೆನ ಬೇಯೋಕೆ ಹಾಕ್ತಾ ಇದ್ದೀನಿ. ನಾನು 2.5 ಕಪ್ ಬೇಳೆ ತೊಗೊಂಡಿರೋದು ಒಬ್ಬಟ್ಟಿಗೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಸೇರಿ ನಾನು ಒಟ್ಟಿಗೆ ಬೇಯೋಕೆ ಹಾಕ್ತಾ ಇದ್ದೀನಿ. ಬೇಳೆ ಬೆಂದಾದ ನಂತರದಲ್ಲಿ ನಾನು ಸಾಂಬಾರಿಗೆ ಮತ್ತು ಒಬ್ಬಟ್ಟಿಗೆ ಸಪ್ರೇಟ್ ಮಾಡ್ಕೊಳ್ತೀನಿ ಬೇಳೆನ. ಹಾಗಾಗಿ ನಾನು ಒಟ್ಟಿಗೆ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಟೊಮೆಟೊ ಹಣ್ಣನ್ನು ಕೂಡ ಬೇಯೋಕೆ ಇಟ್ಟಿದ್ದೀನಿ. ಟೊಮೆಟೊ ಹಣ್ಣನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಬೇಯಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇವಾಗ ಟೊಮೆಟೊನ ನಾವು ಕಟ್ ಮಾಡಿ ಬೇಯಿಸೋದ್ರಿಂದ ಇವಾಗ ಟೊಮೆಟೊ ಒಳಗೇನಾದರೂ ಕೊಳ್ತೋಗಿದ್ರೆ ಅಥವಾ ಹುಳ ಆಗಿದ್ದರೆ ನಮಗೆ ಗೊತ್ತಾಗುತ್ತೆ. ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಬೇಯಲಿ ಅನ್ನೋ ರೀಸನಿಂದ. ಟೊಮೆಟೊ ಬೆಂದ ನಂತರದಲ್ಲಿ ಅದರ ನೀರನ್ನು ನಾವು ವೇಸ್ಟ್ ಮಾಡೋದು ಬೇಡ, ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಳೋಣ. ಹಾಗೆ ಟೊಮೆಟೊ ತಣ್ಣಗಾಗೋಕ್ಕೆ ಬಿಡೋಣ. ಹಾಗೆ ಒಂದು ತವಾದಲ್ಲಿ 1 ಈರುಳ್ಳಿ ಮತ್ತು 2 ಬೆಳ್ಳುಳ್ಳಿಯನ್ನು ಹಾಗೆ ಸ್ವಲ್ಪ ಸುಟ್ಕೋಬೇಕಾಗತ್ತೆ. ಈ ಥರ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ನಾವು ಈ ರೀತಿ ಸುಟ್ಕೊಂಡು ಬಳಸೋದ್ರಿಂದ ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಾಂಬಾರಿಗೆ. ಹಾಗೆ ಬೇಳೆ ಬೆಂದಿದೆಯಾ ಏನೋ ಚೆಕ್ ಮಾಡಿ. ಇವಾಗ ಬೇಳೆ ಬೆಂದಿದೆ. ಟೊಮೆಟೊ ಬೇಯಿಸಿದಂತಹ ನೀರನ್ನು ನಾನು ಪಾತ್ರೆಗೆ ಹಾಕಿಟ್ಕೊಂಡಿದ್ನೋ ಅದೇ ಪಾತ್ರೆಗೆ ಈ ಬೇಳೆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ತುಂಬ ಮೆತ್ತಗಾಗೋವರೆಗೂ ಬೇಯಿಸ್ಬೇಡಿ. ನೋಡ್ತಿದ್ದೀರಲ್ವ ಹೇಗೆ ಕಾಣಿಸ್ತಾ ಇದೆ ಅಂತ. ಸ್ವಲ್ಪ ಹೀಗೆ ಬೇಳೆ ಉದ್ರುದ್ರಾಗಿ ಇರಲಿ. ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಬೇಳೆಯನ್ನು ನಾನು ಸಪ್ರೇಟ್ ಎತ್ತಿಟ್ಕೋತಾ ಇದ್ದೀನಿ. ನಾವು ತೊಗರಿಬೇಳೆನ ಸಾಂಬಾರಿಗೆ ಬಳಸೋದ್ರಿಂದ ಇದ್ರ ರುಚಿ ಹೆಚ್ಚೋದ್ರ ಜೊತೆಗೆ ಸಾಂಬಾರನ್ನ ಕೂಡ ಹದವಾಗಿಸೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಬೇಳೆಯನ್ನು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಬೇಕಾಗಿರುವಂತಹ ಮಸಾಲೆನ ರುಬ್ಕೊಂಡು ಬರೋಣ ಬನ್ನಿ. ಒಂದು ಸಣ್ಣ ಮಿಕ್ಸಿ ಜಾರ್ದಲ್ಲಿ 2 ಬೆಳ್ಳುಳ್ಳಿನ ನಾನು ಸುಟ್ಕೊಂಡಿದ್ದೆ. 2 ಬೆಳ್ಳುಳ್ಳಿಯನ್ನು ನಾನು ಹೀಗೆ ರುಬ್ಲಿಕ್ಕೆ ತಗೋತಾ ಇದ್ದೀನಿ. 2 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 3/4 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ನೀರನ್ನು ಹಾಕದೆ ಹಾಗೆ ಅದನ್ನು ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡ ನಂತರ ಹೀಗಿರುತ್ತೆ. ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಈಗ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆಯನ್ನು ರುಬ್ಕೊಳ್ಳೋಣ. ಏನು ಬೇಯಿಸಿಟ್ಟಿದ್ವಲ್ಲ ಆ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸುಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಈ 3 ಪದಾರ್ಥಗಳನ್ನು ರುಬ್ತಾ ಇದ್ದೀನಿ. ಇವಾಗ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ರಿ ಅಂತ ಅಂದರೆ ಬೇಳೆನೂ ಕೂಡ ಇದರಲ್ಲೇ ಹಾಕಿ ಒಟ್ಟಿಗೆ ರುಬ್ಕೊಳ್ಬೋದು. ಬೇಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಈ ಮಸಾಲೆಯನ್ನು ಸಪ್ರೇಟ್ ರುಬ್ಕೊಳ್ತೀನಿ ಮತ್ತು ಬೇಳೆಯನ್ನು ಸಪ್ರೇಟ್ ರುಬ್ಕೊಳ್ತಾ ಇದ್ದೀನಿ. ನಾವು ಸಾಂಬಾರಿಗೆ ಅಂತ ರುಬ್ಬಿರುವಂತಹ ಮಸಾಲೆಯನ್ನು ಮತ್ತು ರುಬ್ಬಿರುವಂತಹ ಬೇಳೆಯನ್ನು ಏನು ನಾವು ಆವಾಗಲೇ ಟೊಮೆಟೊ ಬೇಯಿಸಿದಂತಹ ಒಂದು ನೀರಿತ್ತು ಮತ್ತು ಬೇಳೆ ಬೇಯಿಸಿದಂತಹ ನೀರನ್ನು ಹಾಕ್ಕೊಂಡಿದ್ವಲ್ಲ ಪಾತ್ರೆ, ಅದೇ ಪಾತ್ರೆಗೆ ಈ ಮಿಶ್ರಣವನ್ನು ಕೂಡ ಹಾಕ್ಕೊಳ್ಳಿ. ಸಾಂಬಾರಿಗೆ ರುಬ್ಬುವಂಥ ಮಸಾಲೆಯನ್ನು ಮತ್ತು ಬೇಳೆಯನ್ನು ಆದಷ್ಟು ಸಣ್ಣದಾಗಿ ರುಬ್ಕೊಳ್ಳಿ. ಈ ತೊಗರಿ ಬೇಳೆಯಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಸ್ನಾಯುಗಳು ಬಲಗೊಳ್ಳುತ್ತಂತೆ. ಹಾಗೆಯೇ ಹೃದಯ ರೋಗ ಕೂಡ ತಡೆಗಟ್ಟೋಕ್ಕೆ ಸಹಕರಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ತೊಗರಿ ಬೇಳೆಯನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಇದರಲ್ಲಿರುವಂತಹ ಸಂಯುಕ್ತಗಳು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತವಂತೆ. ನೋಡಿದ್ರಲ್ವಾ ತೊಗರಿ ಬೇಳೆಯಿಂದ ಎಷ್ಟೆಲ್ಲ ಉಪಯೋಗಗಳಿದೆ. ಹಾಗೆ ನಾವು ಸಾಂಬಾರಿಗೆ ರುಬ್ಬಿರುವಂತಹ ಬೇಳೆಯನ್ನು ಈ ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ಏನು ಹುಣಸೆ ಹಣ್ಣನ್ನು ನೆನೆಸಿಟ್ಟಿರ್ತೀವಿ
ಆ ಒಂದು ರಸವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಸಾಂಬಾರಿಗೆ ಬೇಕಾಗಿರುವಂತಹ ಮತ್ತು ಒಗ್ಗರಣೆಗೆ ಬೇಕಾಗಿರುವಂತಹ ಮಸಾಲೆ ರೆಡಿಯಾಗಿದೆ. ಈಗ ಸಾಂಬಾರಿಗೆ ಹೇಗೆ ಒಗ್ಗರಣೆ ಕೊಡೋದಂತ ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರದಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರದಲ್ಲಿ ಕರಿಬೇವಿನ ಸೊಪ್ಪು ನೋಡಿ ಹೇಗೆ ಚಟಪಟ ಅಂತ ಇದೆ. ಕರಿಬೇವಿನ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಒಂದು ರೀತಿಯ ರಕ್ಷಾ ಕವಚ ಅಂತಲೇ ಹೇಳ್ಬೋದು. ಕರಿಬೇವಿನ ಸೊಪ್ಪಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಹೇರಳವಾಗಿರುತ್ತೆ. ಪ್ರತಿದಿನ ನಾವು 5-10 ಕರಿಬೇವಿನ ಎಲೆಗಳನ್ನು ತಿನ್ನೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಸುಧಾರಿಸಬಹುದು. ಕರಿಬೇವಿನ ಸೊಪ್ಪನ್ನು ಹಾಕಿದ ನಂತರ ನಾವು ಒಗ್ಗರಣೆಗೆ ಅಂತ ರುಬ್ಬಿಟ್ಟಿದ್ದಂತಹ ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ ಪೇಸ್ಟ್ ಏನಿದೆ ಇದನ್ನು ಒಗ್ಗರಣೆಗೆ ಹಾಕೊಳ್ಳೋಣ. ನಾವು ಈ ಒಂದು ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ ಈ ಒಂದು ಮಿಶ್ರಣವನ್ನು ಹಾಕಿದಾಗ ಎಷ್ಟು ಒಳ್ಳೆ ಘಮ ಬರ್ತಾ ಇರುತ್ತೆ ಅಂದರೆ, ಹಾಗೆ ಅದನ್ನು ಹಾಕಿ 1-2 ಸಲ ತಿರುಗಿಸ್ಕೊಂಡು ಒಣಮೆಣಸಿನಕಾಯಿನ ಕೂಡ ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿನ ಫಸ್ಟೇ ಹಾಕೋದ್ರಿಂದ ಅದು ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಈ ಪೇಸ್ಟನ್ನು ಹಾಕಿದ ನಂತರದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ. ಈಗ ಸಾಂಬಾರಿಗೆ ರುಬ್ಬಿಟ್ಟಿದ್ದಂತಹ ಮಸಾಲೆ ಏನಿದೆ ಆ ಒಂದು ಮಿಶ್ರಣವನ್ನು ಸಂಪೂರ್ಣವಾಗಿ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ 1-2 ಸಲ ತಿರುಗಿಸ್ಕೊಂಡು 1-2 ನಿಮಿಷ ಹಾಗೆ ಬಿಡಿ, ಸ್ವಲ್ಪ ಬೇಯಲಿ. ಈಗ ಏನು ಮಾಡ್ತೀರಾ ಅಂದರೆ, ಒಬ್ಬಟ್ಟು ಸಾಂಬಾರು ಗಟ್ಟಿಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ. ನಿಮಗೆ ಯಾವ ಹದಕ್ಕೆ ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳಿ. ನೀವು ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಬೇರೆ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಜಾಸ್ತಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ನೋಡಿ ಈ ಒಂದು ಹದಕ್ಕೆ ಮಾಡ್ಕೊಂಡಿದ್ದೀನಿ. ಕೆಲವರು ಇದಕ್ಕೆ ಒಗ್ಗರಣೆಗೆ ಇಂಗನ್ನು ಬಳಸ್ತಾರೆ. ಮತ್ತು ಏನು ಮಸಾಲೆಯನ್ನು ರುಬ್ಕೊಂಡ್ರಿ ಅದಕ್ಕೆ ಕಾಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಮತ್ತು ಒಬ್ಬಟ್ಟು ಸಾಂಬಾರು ಅಂತ ಕೆಲವರು ಇದಕ್ಕೆ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾರೆ ಸ್ವಲ್ಪ. ನಾನಿಲ್ಲಿ ಬೆಲ್ಲವನ್ನಾಗಲಿ ಇಂಗಾಗಲಿ ಅಥವಾ ಕಾಯನ್ನು ಬಳಸೋದಿಲ್ಲ. ನಾನು ಏನಕ್ಕೆ ಕಾಯನ್ನು ಬಳಸ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಅವ್ರು ಕೆಲವ್ರಿಗೆ ನೀವು ನೋಡಿರ್ತೀರ ಅನಿಸುತ್ತೆ, ಇವಾಗ ಕಾಯಿಯಿಂದ ಮಾಡಿರುವಂತಹ ಯಾವುದೇ ಒಂದು ಪದಾರ್ಥಗಳನ್ನು ತಿಂದ್ರೂ ಎದೆ ಉರಿಯುತ್ತೆ, ಒಂಥರ ಉಳಿತೆಗೆ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಕಾಯನ್ನು ಬಳಸೋದಿಲ್ಲ. ಆಲ್ಮೋಸ್ಟ್ ನಾನು ಮಾಡೋ ಅಂಥ ಯಾವುದೇ ಸಾಂಬಾರಿಗೂ ಕೂಡ ನಾನು ಕಾಯನ್ನು ಬಳಸೋದಿಲ್ಲ. ಕಾಯನ್ನು ಬಳಸಿಲ್ಲ ಅಂದರೂ ಕೂಡ ತುಂಬ ರುಚಿಕರವಾಗಿ ಬರುತ್ತೆ. ತುಂಬ ಅನಿವಾರ್ಯ ಹಾಕಲೇಬೇಕು ಅಂತ ಇದ್ದರೆ ಅಂಥ ಕೆಲವೊಂದು ಅಡುಗೆಗಳಿಗೆ ಮಾತ್ರ ನಾನು ಬಳಸ್ತೀನಿ. ಇನ್ನು ಒಬ್ಬಟ್ಟು ಸಾಂಬಾರು ಏನಂತ ಹೇಳಿದ್ರೆ, ಅಷ್ಟು ಬೇಯುತ್ತೋ ಅಷ್ಟು ರುಚಿಯನ್ನು ಕೊಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ನೋಡಿದ್ರಲ್ವ ಎಲ್ಲರೂ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದಂತ. ಇದು ತುಂಬ ಸುಲಭದ ವಿಧಾನ, ತುಂಬ ಈಸಿಯಾಗಿ ತುಂಬಾ ರುಚಿಕರವಾಗಿ ಹೇಗೆ ನಾವು ಆದಷ್ಟು ಬೇಗ ನಾವು ಒಬ್ಬಟ್ಟು ಸಾಂಬಾರನ್ನು ಮಾಡ್ಕೋಬೇಕಂತ ನೋಡಿದ್ರಲ್ವ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ.